Thank you, sir. Thank you so much. Thank you, masters. आगे दयविಟ್ಟು वैसे ही ध्यान की स्थिति में बरकरार रही. सर विशालाक्षी आकलवाड़ी मैडम ज्वाइन आग्यार और को होस्ट. ಮಾಸ್ಟರ್ಸ್ ಈ ಸಲ ಬುದ್ಧ ಪೂರ್ಣಿಮೆ ಬೆಂಗಳೂರು ಜೊತೆಗೆ ಹುಬ್ಬಳ್ಳಿಯಲ್ಲಿ ಕೂಡ ಆಚರಿಸಲ್ಪಡ್ತಾ ಇದೆ. ಆ ರೀತಿ ಮೆಸೇಜಸ್ ಬಂದಿದೆ. ಆ ರೀತಿ ಸ್ವರ್ಣಮಾಲಾ ಮೇಡಮ್ ಅವರು ಕೂಡ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಹೀಗಾಗಿ ಮೊಟ್ಟ ಮೊದಲನೇ ಸಲ ಹುಬ್ಬಳ್ಳಿಯಲ್ಲಿ ಬುದ್ಧ ಪೂರ್ಣಿಮೆಯ ಸಂಭ್ರಮಾಚರಣೆಗಳು, ಅದಕ್ಕೆ ಬೃಹತ್ ಪಿರಮಿಡ್ನ ಎಲ್ಲ ಕಾರ್ಯಕ್ರಮಗಳನ್ನ ಸಂಚಾಲನ ಮಾಡ್ತಾ ಇಡೀ ಪಿರಮಿಡ್ ಧ್ಯಾನ ಕೇಂದ್ರವನ್ನ ಕ್ರಿಯಾಶೀಲವಾಗಿ ಇಟ್ಟಂತ ಉತ್ತರ ಕರ್ನಾಟಕದ ಹೆಮ್ಮೆಯ ಮಾಸ್ಟರ್ ವಿಶಾಲಾಕ್ಷಿ ಆಕಲವಾಡಿ ಮೇಡಮ್ ಅವರು ತಮ್ಮನ್ನ ಬುದ್ಧ ಪೂರ್ಣಿಮೆಗೆ ತಮಗೆ ಆಹ್ವಾನ ಕೊಡೋದಕ್ಕೆ, ಆಮಂತ್ರಣ ಕೊಡೋದಕ್ಕೆ ಬಂದಿದ್ದಾರೆ. ಮೇಡಮ್ ದಯವಿಟ್ಟು. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಅಯ್ಯೋ, ಇದು ನಿಮ್ದೇ ವೇದಿಕೆ ಮೇಡಮ್, ಇದು ಇಲ್ವೇ ಇಲ್ಲ ಅವಕಾಶ, ಆ ವರ್ಡೇ ಇಲ್ಲ, ಪ್ಲೀಸ್. ಈ ಒಂದು ವಸುಂಧರಾ ವಾರಿಯರ್ಸ್ ಗ್ರೂಪಿನಲ್ಲಿ ಈ ಝೂಮ್ ಸೆಷನ್ ಅಲ್ಲಿ ಜಾಯಿನ್ ಆಗಿರುವ ಎಲ್ಲ ಆತ್ಮ ಬಂಧುಗಳಿಗೆ ಹಾಗೂ ಈ ಒಂದು ಝೂಮ್ ಅಲ್ಲದೆ ಯೂಟ್ಯೂಬ್ ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಮಾಸ್ಟರ್ಸ್ ಕೇತಪ್ಪ ಸರ್, ನಿಮಗಾಗ್ಲೇ ಇಲ್ಲಿ ಹುಬ್ಬಳ್ಳಿಯಲ್ಲಿ ಬುದ್ಧ ಪೂರ್ಣಿಮಾ ಆಚರಣೆ ನಡೆಯೋ ವಿಷಯವನ್ನ ನಿಮ್ಗೆ ತಿಳಿಸಿರಬಹುದು. ಆದ್ರೂ ಕೂಡ ಒಂದು ಹುಬ್ಬಳ್ಳಿ ಪಿರಮಿಡ್ನ ಒಂದು ಸೇವೆಯನ್ನ ವಹಿಸ್ಕೊಂಡಿರುವ ನಾವುಗಳು ನಿಮಗೆ ಆಹ್ವಾನ ಕೊಡೋದಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ದಿನ ನಿಮ್ಗೆಲ್ಲರಿಗೂ ಈ ಹುಬ್ಬಳ್ಳಿ ಪಿರಮಿಡ್ ಧ್ಯಾನಿಗಳ ಸಂಘದ ವತಿಯಿಂದ ಹಾಗೂ ವಿಧ್ಯಾನ್ ಸಂಸ್ಥೆ ಅವರು ಕೂಡ ನಮ್ಮೊಂದಿಗೆ ಜೋಡಣೆಯಾಗಿದ್ದಾರೆ. ಯಾಕೆಂದ್ರೆ ಮೊಟ್ಟ ಮೊದಲನೇ ಸಲ 20 ವರ್ಷಗಳ ನಂತರ 21ನೇ ವರ್ಷ ಹುಬ್ಬಳ್ಳಿಯಲ್ಲಿ ಮೊಟ್ಟ ಮೊದಲನೇ ಸಲ, ಬೆಂಗಳೂರಿನಲ್ಲೇ ಅಲ್ಲದೆ ಹುಬ್ಬಳ್ಳಿಯಲ್ಲಿ ಕೂಡ ಈ ಬುದ್ಧ ಪೂರ್ಣಿಮಾ ಆಚರಣೆ ಉತ್ಸವಗಳನ್ನ ನಡೆಸ್ತಾ ಇದ್ದೀವಿ. ಮೇ 12 ದೂರದಿಂದ ಬರುವವರು 11ನೇ ತಾರೀಕು ಪಿರಮಿಡ್ಗೆ ಬಂದ್ರೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಪ್ರಸಾದ ಸ್ವೀಕಾರ ಮಾಡಿ ನಂತರ ನಿಮ್ಮ ಒಂದು ವಸತಿಯ ಸ್ಥಳಕ್ಕೆ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಸರ್ ಕೂಡ ಇರ್ತಾರೆ. ಸೊ ಯಾರ್ಯಾರು ಗ್ರೂಪಿನ ಒಂದು ಉಸ್ತುವಾರಿನ ತಗೊಂಡಿರ್ತಾರ ಅವರೆಲ್ಲರನ್ನು ನಾವು ಕೂಡಿಸ್ಕೊಂಡು ನಿಮ್ಮ ಒಂದು ಸ್ಥಳಕ್ಕೆ ನಾವು ವಸತಿಗೆ ಕಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲನೇ ಸಲ ದಯವಿಟ್ಟು ಎಲ್ರು ಬಂದು ಈ ಉತ್ಸವನ್ನ ಅದ್ಭುತವಾಗಿ ನಡೆಯುವಂತೆ ಮಾಡಿಕೊಡ್ಬೇಕು ಅಂತ ನಾನು ಎಲ್ರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮೇಡಮ್ ಅವ್ರು ಇನ್ನೊಂದ್ ಸ್ವಲ್ಪ ಹಕ್ಕಲೆ ಹೇಳಿದ್ರೆ ಬರೋಬರಿ ಇತ್ತು, ಅದನ್ನ ಈಗ ಹೇಳ್ಬಿಡ್ತೀವಿ. ವಸುಂಧರಾ ವಾರಿಯರ್ಸ್ ನೀವೆಲ್ಲರೂ ಅಲ್ಲಿ ವಾಲಂಟಿಯರ್ಸ್, ಒಂದಿನ ಅಡ್ವಾನ್ಸ್ ಬರ್ಬೇಕು, ಅಲ್ಲಿರುವಂತ ಜವಾಬ್ದಾರಿ ಕೆಲಸವನ್ನ ಮಾಡ್ಬೇಕು. ಏನಂತೀರಿ? ಎಲ್ಲರಿಗೂ ಅನ್ಮ್ಯೂಟ್ ಮಾಡಿ ಸರ್, ಎಲ್ಲರೂ ಮಾತಾಡಿ ಮಾಸ್ಟರ್ಸ್, ಎಲ್ಲರೂ ಹೇಳಿ. ಎಸ್ ಸರ್. Yes, sir. We are ready. Yes, sir. Yes, sir. I am ready. Thank you, sir. ಬರ್ತೀವಿ ಸರ್. ಎಸ್ ಸರ್. ಎಲ್ಲರೂ ಅನ್ಮ್ಯೂಟ್. ಶಾಂತ ಮೇಡಮ್. ಎಸ್ ಮೇಡಮ್. ಡೀಟೇಲ್ಸ್ ಹಾಕಿದೀವಿ, ಪ್ರೋಗ್ರಾಮ್ ಡೀಟೇಲ್ಸ್ ಎಲ್ಲ ಮುಟ್ಟಿದೆ ಮೇಡಮ್ ಗ್ರೂಪ್. ಹೌದು ಸರ್. ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡಿದ್ದೇನೆ ಪಿರಮಿಡ್ದು. ಎಸ್ ಲೊಕೇಶನ್ ಶೇರ್ ಆಗಿದೆ ಮೇಡಮ್. ಓಕೆ ಸರ್. ಓಕೆ. ಶಾಂತ ಮೇಡಮ್ ಏನೋ ಹೇಳೋದಕ್ಕೆ ವೇಟ್ ಮಾಡ್ತಾ ಇದಾರೆ. ಏನಿಲ್ಲ ಸರ್, ನೀವು ಮಾತಾಡಿ, ನಾನು ಆಮೇಲೆ ಲೆಕ್ಕ ಕೊಡೋದಕ್ಕೆ ಕೂತಿದ್ದೀನಿ ಸರ್. ಓ, ಲೆಕ್ಕ ಕೊಡೋದಕ್ಕೆ ಕುಂತಿದ್ದೀರಾ? ಸರಿ ಸರಿ. ಹೌದು ಸರ್. ಓಕೆ. ಬೆಂಗಳೂರವ್ರಿಗೆ ಈ ಸಲ ಹುಬ್ಬಳ್ಳಿಗೆ ಇನ್ವೈಟ್ ಮಾಡ್ತೀವಿ, ಬರ್ರಿ ಬೆಂಗಳೂರಿಂದ. ಖಂಡಿತ ಸರ್, ಖಂಡಿತ ಸರ್. ಓಕೆ. ಎಸ್ ಮಾಸ್ಟರ್ಸ್,
ಎಲ್ಲರೂ ಹುಬ್ಬಳ್ಳಿಯಲ್ಲಿ. ತೀರಾ ಅನಿವಾರ್ಯವಾಗಿ ಬೆಂಗಳೂರಲ್ಲೇ ಇರ್ಬೇಕಾದವರು, ಬೆಂಗಳೂರು ಸುತ್ತಮುತ್ತಲಿನವರು ಇರ್ಬೋದು. ಮಿಕ್ಕವರೆಲ್ಲರೂ ಹುಬ್ಬಳ್ಳಿಗೆ ಬನ್ನಿ. ಲೆಟ್ ಅಸ್ ಸೆಲೆಬ್ರೇಟ್. ಮತ್ತು ವಸುಂಧರಾ ವಾರಿಯರ್ಸ್ ನೀವು ಅಲ್ಲಿ ವಾಲಂಟಿಯರ್ಸ್ ನೆನ್ಪಿಟ್ಕೊಳ್ಳಿ. ಒಂದಿನ ಮುಂಚೆ ಬನ್ನಿ. ಅಲ್ಲಿ ಏನಿದೆಯೋ ಕೆಲಸ, ಏನ್ ಜವಾಬ್ದಾರಿ ಇದೆಯೋ ಎಲ್ಲವನ್ನ ನಿರ್ವಹಿಸಿಕೊಳ್ಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ನಿಮಿತ್ತಲೇರೆ ಬಂದ್ರಲ್ಲ ನಮ್ ಗ್ರೂಪ್ನಾಗ. ಇಲ್ಲ ಸರ್, ಯಾವ ಗ್ರೂಪಿಗೂ ಹೋಗಿಲ್ಲ ಸರ್ ನಾನು. ಓಕೆ, ಯಾವ ಗ್ರೂಪ್ ಅಲ್ಲೂ ಜಾಯ್ನ್ ಆಗಲ್ಲ ಸರ್. ಹಾಗೆ ಅದು ರೂಢಿ ಆಗ್ಬಿಟ್ಟಿದೆ. ಹಾಗಾಗಿ ಆ ಗ್ರೂಪ್ ಈ ಗ್ರೂಪ್ ಅಂತ ಏನಿಲ್ಲ ಸರ್, ಎಲ್ಲಾ ಗ್ರೂಪ್ ನಮ್ದೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ, ವಿಶಾಲಾಕ್ಷಿ ಮೇಡಮ್ ಅವರು ಧ್ಯಾನಕ್ಕೆ ಪರಿಚಯ ಆಗೋಕ್ಕಿಂತ ಮುಂಚೆನು ಸರ್ ಹುಬ್ಬಳ್ಳಿಗೆ ಬರ್ತಾ ಇದ್ರೆ ನಾವು ಅಲ್ಲಿ ಇಲ್ಲಿ ವಸತಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಸ್ತಿದ್ವಿ. ಕ್ಲಾಸ್ಗಳು ನಡೆದ್ರು ಕೂಡ ಒಂದೊಂದ್ಸಲ ಹೋಟೆಲಲ್ಲಿ ನಾವು ಮಾಡಿಸ್ತಾ ಇದ್ವಿ. ಯಾವಾಗ ವಿಶಾಲಾಕ್ಷಿ ಮೇಡಮ್ ಅವರು ಧ್ಯಾನಕ್ಕೆ ಪರಿಚಿತರಾದ್ರು, ಆವತ್ತಿನಿಂದ ಅವ್ರ ಮನೆ ನಮಗೆ ಅನ್ನಪೂರ್ಣೇಶ್ವರಿ ನಿಲಯ, ಅವ್ರ ಮನೆನೇ ನಮಗೆ ವಸತಿ ನಿಲಯ. ಗುರುಗಳ ಜೊತೆಗೆ ನಾವೆಲ್ಲರೂ ಅಲ್ಲೇ ಇರ್ತಾ ಇದ್ವಿ. ಎಷ್ಟು ಮಾಸ್ಟರ್ಸ್ ಬಂದ್ರು, ಎಷ್ಟು 100 ಮಾಸ್ಟರ್ಸ್ ಬಂದ್ರು, ಎಲ್ಲರನ್ನ ಹಿಡಿಯುವಂತ ವಿಶಾಲ ಮನೆ. ಹೆಸರಿಗೆ ತಕ್ಕಂತೆನೆ ಅವ್ರ ಹೆಸರಿಗೆ ತಕ್ಕಂತೆನೆ ಅವ್ರ ಮನೆನೂ ಅಷ್ಟೇ ವಿಶಾಲ. ಸರ್ ಕೊನೆವರೆಗೂ ಬರೋವರೆಗೂ ಅವ್ರ ಮನೆಗೆ ಬರ್ತಾ ಇದ್ರು. ಅಷ್ಟು ಅಲ್ಲಿ ರಿಲ್ಯಾಕ್ಸ್ ಆಗಿರ್ತಾ ಇದ್ರು. ಸರ್ ಹುಬ್ಬಳ್ಳಿಗೆ ಬರ್ತಾ ಇರ್ಬೇಕಾದ್ರೆ ನಮ್ಮೆಲ್ಲರಿಗೂ ಅವರು ಅನ್ನಪೂರ್ಣೇಶ್ವರಿ ಮೇಡಮ್, ಅವರು ವಿಶಾಲಾಕ್ಷಿ ಮೇಡಮ್ ಇದ್ರು ಕೂಡ ನಮ್ಗೆ ಅನ್ನಪೂರ್ಣೇಶ್ವರಿ ಮೇಡಮ್, ಮಾಸ್ಟರ್ಸ್ ಮೇಡಮ್ ಅವರ ಈ ಅದ್ಭುತ ಸೇವೆಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ. ನಮ್ಮ ಭಾಗ್ಯ ಸರ್. ಮೇಡಮ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಆಮೇಲೆ ಇಷ್ಟು ದೊಡ್ಡ ಪಿರಮಿಡ್ ಅಲ್ಲಿ ಬಂದ್ಮೇಲೆ ಏನೇನು ತೆರೆ ಹಿಂದಿನ ಅಂದ್ರೆ ಈ ಸಾಮಾಜಿಕ ಅಲ್ಲ, ಆಸ್ಟ್ರಲ್ಲಿ ಏನೇನೋ ಘಟನೆಗಳು ನಡೆದು ಕೊನೆಗೆ ಆ ಪಿರಮಿಡ್ನ ಕೀಲಿಕೈ ನೀವೇ ಅದನ್ನ ಜವಾಬ್ದಾರಿ ತಗೊಂಡು ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಅದು ಓಪನ್ ಆದ್ಮೇಲೆ ಸುಮ್ನೆ ಅವರವರಿಗೆ ಒಂದು ಜಾಗ ಆಗಿತ್ತದು, ಅದು ಹೇಳ್ಬಾರ್ದು. ಆಮೇಲೆ ಇವರು ಕೀಲಿಕೈ ತಗೊಂಡ್ಮೇಲೆ ಇವತ್ತು ಅದರ ಪಾವಿತ್ರ್ಯತೆ ಎಷ್ಟಿದೆ ಅಂತ ನೀವೆಲ್ಲರೂ ಅಲ್ಲಿ ಬಂದು ನೋಡಿ, ಅಲ್ಲಿ ಎಷ್ಟು ಶಕ್ತಿಯ ತರಂಗಗಳ ನಿರ್ಮಾಣ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನೀವೆಲ್ಲರೂ ಬಂದು ವಿಟ್ನೆಸ್ ಮಾಡಿ, ಆ ಪಿರಮಿಡ್ ಅಲ್ಲಿ, ಕಿಂಗ್ಸ್ ಚೇಂಬರ್ ಅಲ್ಲಿ, ಹೊರಗಡೆ ಎಲ್ಲಿ ಕುಂತ್ರು ಅಲ್ಲಿ ನೀವು ಎಲ್ಲಿ ಕುಂತು ಅಲ್ಲಿ ಧ್ಯಾನ ಮಾಡಿ ನೀವು ಕೂಡ ಆ ಶಕ್ತಿ ತರಂಗಕ್ಕೆ ನಿಮ್ಮದು ತರಂಗಗಳನ್ನ ಮೇಳೈಸಿ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವಾರಿಯರ್ಸ್ ಎಲ್ಲರೂ ಒಂದಿನ ಅಡ್ವಾನ್ಸ್ ಬರ್ತಾರ. ಮತ್ತೆ ಇವ್ರ ಸಂಬಂಧ ನೀವೇನು ಕಷ್ಟ ಇದನ್ ಮಾಡ್ಬೇಕಾಗಿಲ್ಲ, ಜವಾಬ್ದಾರಿ ಇವ್ರಿಗೆ ಕೊಟ್ಟು ಬಿಡ್ರಿ, ಏನೇನ್ ಮಾಡೋದು ಇವ್ರು. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಜೋರಾಗಿ ಹೇಳಿ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರೂ ಸ್ಕ್ರೀನ್ ಮೇಲೆ ಬನ್ನಿ. ಅವರು ನಿಮ್ಗೆ ಬಂದು ಇನ್ವೈಟ್ ಮಾಡ್ತಾ ಇದಾರ. ಇನ್ವಿಟೇಷನ್ ನೀವು ಅಕ್ಸೆಪ್ಟ್ ಮಾಡಿ ಸ್ಕ್ರೀನ್ ಮೇಲೆ ಬಂದು. ಓಕೆ, ಥ್ಯಾಂಕ್ ಯು. ಮೇಡಮ್ ಅವ್ರಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ಇನ್ನೇನಾದ್ರೂ ಹೇಳ್ಬೇಕಿದೆಯಾ? ಇಲ್ಲ ಸರ್, ಏನು ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಜೋರಾಗಿ ಚಪ್ಪಾಳೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಂದಿನ ಅಡ್ವಾನ್ಸ್ ಆಗಿ ಅಲ್ಲಿರೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಅಧ್ಯಕ್ಷರು ನಮ್ಗೆ ಏನೋ ಲೆಕ್ಕಪತ್ರ ಕೊಡ್ಲಿಕ್ಕೆ ಬಂದಿದ್ದಾರೆ. ಹಂಗೆ ಎಲ್ಲರೂ ಕುಂತು ಲೆಕ್ಕಪತ್ರ ತಗೊಂಡ್ಬಿಡಿ ಮಾಸ್ಟರ್ಸ್. ಮೇಡಮ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಕುಂದಗೋಳ್ ಸರ್. ನಮಸ್ತೆ ಎಲ್ಲ ಮಾಸ್ಟರ್ಸ್, ಶುಭೋದಯ. ನಮಸ್ತೆ ಮಾಸ್ಟರ್ಸ್. ಏನಿಲ್ಲ ಮಾಸ್ಟರ್ಸ್, ಲಾಸ್ಟ್ ಟೈಮು ನಾವು ಜನವರಿಯಿಂದ ತಗೊಳ್ತಾ ಇದ್ವಿ ಪತ್ರಸಾರ ಶಕ್ತಿ ಸ್ಥಳಕ್ಕೆ ಅಂತ ಕೂಡ ನಾವು ಕಲೆಕ್ಟ್ ಮಾಡಿದ್ವಿ.
ಅದರ ಜೊತೆಗೆ ಆದಿವಾಲ ಪಿರಮಿಡ್ ಬಂತು. ಆದಿವಾಲ ಪಿರಮಿಡ್ಗೂ 2 ಸತಿ, ಒಂದ್ಸತಿ 25 ಕಳ್ಸಿದ್ವಿ. ಇನ್ನೊಂದ್ಸತಿ ಒಂದೇ ದಿನದಲ್ಲಿ 14,500 ಬಂತು. ಅದನ್ನು ಆದಿವಾಲ ಪಿರಮಿಡ್ಗೆ ಕಳ್ಸಿದ್ವಿ. ಅದ್ರ ಜೊತೆಗೆ ಪತ್ರಿಸಾ ಶಕ್ತಿ ಸ್ಥಳ ಕೂಡ ತುಂಬಾ ಜನ ಸಪೋರ್ಟ್ ಮಾಡಿದ್ರೆ, ತುಂಬಾ ಜನ ಅದಕ್ಕೆ ಹೃದಯಪೂರ್ವಕವಾಗಿ ಅದನ್ನ ತುಂಬಾ ಜನ ಕೊಟ್ಟಿದ್ದಾರೆ. ಅದು 97,500 ರೂಪಾಯಿ ಆಗಿದೆ ಪತ್ರಿಸಾ ಶಕ್ತಿ ಸ್ಥಳದ್ದು. ಅದು ಹಾಗೆ ಇದೆ. ಈ ಸತಿ ನಾವು ಹಾಸನದ್ದು ಧ್ಯಾನ ಯಜ್ಞಕ್ಕೆ ನಾವು ಕಲೆಕ್ಟ್ ಮಾಡಿರೋದು ಎಲ್ಲರೂ ಕೂಡ 35,000 ವರೆಗೂ ಅದು ಆಗಿದೆ ಮಾಸ್ಟರ್ಸ್. 35,603 ರೂಪಾಯಿ ಆಗಿದೆ. 35,633 ರೂಪಾಯಿ ಆಗಿದೆ ಅದು. ಅದ್ರಲ್ಲಿ ನಾವು 3 ಕಡೆಗೆ ಭಾಗ ಅಂತ ಹೇಳಿದ್ವಿ. ಒಂದು ಶ್ರಾವಣ ಬೆಳಗೊಳ, ಒಂದು ಹಾಸನ, ಮಿಕ್ಕಿದ್ದು ಪತ್ರಿಸಾ ಶಕ್ತಿ ಸ್ಥಳಕ್ಕೆ. ಇಲ್ಲ ಅಂತಂದ್ರೆ ಬುಕ್ ಪ್ರಿಂಟಿಂಗಿಗೆ, ನಮ್ಮ ಪವನಪುತ್ರ ಬುಕ್ ಪ್ರಿಂಟಿಂಗಿಗೆ ನಾವು ಸಹಾಯ ಮಾಡೋದಕ್ಕೆ ಎಲ್ಲರಿಗೂ ಫ್ರೀ ಬುಕ್ಸ್ ಹೋಗ್ತಾ ಇರೋದ್ರಿಂದ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಬುಕ್ ಪ್ರಿಂಟ್ ಮಾಡಿ ಕಳಿಸ್ತಾರಣ ಅಂತ ಸಾರ್ ಅದನ್ನ ಡಿಸೈಡ್ ಮಾಡಿದ್ರು. ಅದಕ್ಕೆ 35,603 ರೂಪಾಯಿ ಆಗಿತ್ತು. ಅದರಲ್ಲಿ 15,000 ರೂಪಾಯಿ ಹಾಸನ ಪಿರಮಿಡ್ಗೆ ನಾವು ಅನ್ನ ಪ್ರಸಾದಕ್ಕೆ ಸ್ಕ್ಯಾನ್ ಮಾಡಿದ್ವಿ ಮಾಸ್ಟರ್ಸ್, ಅದು ಎಲ್ಲಾರು ಕಡೆಯಿಂದ. ಇನ್ನು ಶ್ರಾವಣ ಬೆಳಗೊಳದಲ್ಲಿ ಅಕಾಮಿಡೇಷನ್ ಮತ್ತೆ ಅವರು ಮಠದಲ್ಲೇ ಫುಡ್ ಕೊಟ್ಟಿರೋದ್ರಿಂದ ತುಂಬಾ ಅದ್ಭುತವಾಗಿ ನೋಡ್ಕೊಂಡ್ರು ಅವರು. ಅಕಾಮಿಡೇಷನ್ಸ್ ಆಗ್ಲಿ, ಫುಡ್ ಆಗ್ಲಿ ಅಷ್ಟು ಚೀಪ್ ಅಂಡ್ ಬೆಸ್ಟ್ ಆಗಿ ನಿಜವಾಗ್ಲೂ ಎಲ್ಲೂ ನಮ್ಗೆ ಸಿಗ್ತಾ ಇರ್ಲಿಲ್ಲ ಅಂತ. ಅಲ್ಲಿ ನಮ್ಗೆ ಸರಿಯಾಗಿ ಯಾರು ನಾವು ಅಲ್ಲಿ ನಿಂತು ಮಾಡೋಕ್ ಆಗದೆ ಇದ್ರು ಕೂಡ ನಮ್ಗೆ ಯೂನಿವರ್ಸೇ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಅಂತ ಅದ್ಭುತವಾಗಿ ಆ ಜಾಗ ಸಿಕ್ಕಿರೋದ್ರಿಂದ ಅಲ್ಲಿ ಎಲ್ಲಾ ಸೇರಿ ಕೂಡ ಎಲ್ಲಾರ್ಗು ಅಕಾಮಿಡೇಷನ್ಸ್, ಒಬ್ಬರದಲ್ಲ ಮಾಸ್ಟರ್ಸ್, ಎಷ್ಟು ಜನ ಹೋಗಿದ್ವು ಅಷ್ಟು ಜನ ಅಕಾಮಿಡೇಷನ್ಸ್ಗೆ ಮತ್ತೆ ಅಲ್ಲಿ ಫುಡ್ಗೆ ನಾವು ಕೊಟ್ಟಿದ್ದು 11,955 ರೂಪಾಯಿ ಅಲ್ಲಿ ಖರ್ಚಾಗಿದೆ ನಮ್ಗೆ ಶ್ರಾವಣ ಬೆಳಗೊಳದಲ್ಲಿ. ಅದು ಬಿಟ್ಟು ಇನ್ನು 9,000 ರೂಪಾಯಿ ಉಳ್ದಿದೆ ಮಾಸ್ಟರ್ಸ್ ನಮ್ದು ಈ ಸತಿ ನಮ್ಗೆ ಬಂದಿರೋಂತ ದುಡ್ಡು. ಅದು ಕುಂದಗೋಳ್ ಸರ್ ಹತ್ರ ಇದೆ. ಅದು ಬುಕ್ ಪ್ರಿಂಟ್ಗೆ ಏನಕ್ಕಾದ್ರೂ ಬೇಕಾದ್ರೆ ಕೂಡ ಅದು ಸಾರ ಆ ಕಡೆಯಿಂದಾನೆ ತಗೊಳ್ತೀವಿ ಅಂತ ಹೇಳಿದಾರೆ. ಅದಕ್ಕೆ ಅದು ಸಾರ್ ಹತ್ರನೇ ಇರುತ್ತೆ ಅದು. ಇಷ್ಟು ಈ ತಿಂಗಳು ಲೆಕ್ಕ ಮಾಸ್ಟರ್ಸ್ ನಮ್ದು ಆಗಿರೋದು. ಇನ್ನೀಗ ಬುದ್ಧ ಪೌರ್ಣಿಮೆ ತುಂಬಾ ಶಾರ್ಟ್ ಪೀರಿಯಡ್ ಇರೋದ್ರಿಂದ ಆಲ್ರೆಡಿ ಸುಮಾರು ಜನ ಕಳಿಸ್ತಾ ಇದ್ದಾರೆ. ಮಾಮೂಲಿ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಆದ್ರೆ ಮಿಕ್ಕಿದ್ದು ಮಾಸ್ಟರ್ಸ್ ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್, ಇಲ್ಲಿಂದ ನಾವು ಯಾಕಂದ್ರೆ ಇನ್ನೊಂದು 4-5 ದಿನದಲ್ಲೇ ನಮಗೆ ಪ್ರೋಗ್ರಾಮ್ಗಳಿರೋದ್ರಿಂದ ಎಷ್ಟು ಬೇಗ ಆಗುತ್ತೆ ಈ ತಿಂಗಳು, 1 ತಿಂಗಳು ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತಲುಪಿಸಿದ್ರೆ ನಾವು ಸರಿಯಾದ ಸಮಯಕ್ಕೆ ಕೊಟ್ಟಿರುವಂತ ಒಳ್ಳೆ ಕೆಲಸ ನಾವು ಮಾಡ್ದಂಗ ಆಗುತ್ತೆ. ಕೆಲಸ ಆದ್ಮೇಲೆ ಕೊಟ್ರೆ ಪ್ರಯೋಜನ ಇರಲ್ಲ. ಸರಿಯಾದ ಸಮಯಕ್ಕೆ ನಾವು ಬುದ್ಧ ಪೌರ್ಣಿಮೆಗೆ ತಲುಪಿಸ್ಬೋದು. ಅದಕ್ಕೆ ಎಲ್ಲಾ ಮಾಸ್ಟರ್ಸ್ ಕೂಡ ದಯವಿಟ್ಟು ಯಾರ್ಯಾರು ಇದಕ್ಕೆ ಸಹಾಯ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕಂತಿದ್ದೀರೋ ದಯವಿಟ್ಟು ಆದಷ್ಟು ಬೇಗ ಇದನ್ನ ತಲುಪಿಸಿ ಅಂತ ಹೇಳ್ತಾ ಇದ್ದೀನಿ. ಅದೇ ತರಹ ಮತ್ತೆ ಇಷ್ಟು ಸತಿ ಕೂಡ ತುಂಬಾ ಜನ ಮಾಸ್ಟರ್ಸ್ 1 ತಿಂಗಳಲ್ಲಿ 2 ಸತಿ 3 ಸತಿ ಅನೌನ್ಸ್ ಮಾಡಿದ್ರೆ ಕೂಡ ಇಮಿಡಿಯೇಟ್ ರಿಯಾಕ್ಟ್ ಮಾಡಿ ಎಲ್ಲಾರು ಅದನ್ನ ನಿಮ್ಮ ಶಕ್ತಿ ಮೀರಿ ಕೊಡ್ತಾ ಇದ್ದೀರಾ. ಎಲ್ಲಾರ್ಗು ಕೂಡ ಸಾರ್ ಕಡೆಯಿಂದ, ಗ್ರೂಪ್ ಕಡೆಯಿಂದ, ಎಲ್ಲಾರ ಕಡೆಯಿಂದ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್ ನಿಮ್ಗೆ. ಅಷ್ಟು ಅದ್ಭುತವಾಗಿ ರಿಯಾಕ್ಟ್ ಆಗ್ತಾ ಇದ್ರೆ ಎಲ್ಲಾರು ಕೂಡ. ಅದೇ ತರಹ ನಾವು ಇನ್ನು ಮುಂದಕ್ಕೆ ಕೂಡ ಈ ಒಳ್ಳೆ ಕೆಲಸಗಳಲ್ಲಿ ಎಲ್ಲಾರು ಪಾಲುದಾರರಾಗಿ, ಈಗ ಯಾರು ಬ್ಯಾಲೆನ್ಸ್ ಉಳಿತಾ ಇದಾರ ದಯವಿಟ್ಟು ಒಂದು 35 ಜನದವರೆಗೆ ಇಲ್ಲಿ ಬರ್ತಾ ಇರೋದು, ಎಲ್ಲಾರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲೆಲ್ಲಿ ನಾವು ಬಿಡಿ ಬಿಡಿಯಾಗಿ ಕೊಡೋದ್ರಿಂದ ಪ್ರಯೋಜನ ಇರಲ್ಲ. ಒಟ್ಟಿಗೆ ನಾವು ಸೇರಿ ಕೊಡೋದಕ್ಕೆ ಒಂದು ಅದ್ಭುತವಾದ ಒಂದು ಪ್ರೋಗ್ರಾಮ್ಗಳಿಗೆ ನಾವು ಸಹಾಯ ಮಾಡ್ದಂಗ ಆಗುತ್ತೆ ಮಾಸ್ಟರ್ಸ್. ಎಲ್ಲಾ ಕಡೆಯಿಂದ ಸೇರಿ ಒಂದಿಷ್ಟು ಅಮೌಂಟ್ ಅಂತ ಹೋದಾಗ ಇವಾಗ 35,000 ಇವಾಗ ನೋಡಿ 97,500 ಆಗಿದೆ. ನಾವು ಒಟ್ಟಿಗೆ 1 ಲಕ್ಷದ ಮೇಲೆ ಕೊಟ್ಟಾಗ ಅಲ್ಲಿ ನಡೆಯುವಂತ ಕೆಲ್ಸಕ್ಕೆ ಒಂದು ದೊಡ್ಡ ಅಮೌಂಟ್ ಕಳಿಸಿದಾಗ ಅದು ಪ್ರಯೋಜನ ಆಗುತ್ತೆ. ಏನೇ ಮಾಡ್ಬೇಕಾದ್ರೆ ಕೂಡ ಅದು ಎಲ್ಲಾರ ಶಕ್ತಿ ಒಟ್ಟಿಗೆ ಸೇರಿದಂಗ ಆಗುತ್ತೆ. ನಾವು ಗ್ರೂಪ್ ಮೇಟೇಷನ್ ಹೆಂಗಿರುತ್ತೋ ಆ ಗ್ರೂಪ್ ಎನರ್ಜಿ ದುಡ್ಡಲ್ಲಿ ಕೂಡ ಅದೇ ತರ ಹೋಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅದು ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀನಿ. ದಯವಿಟ್ಟು ಇವತ್ತು ಮತ್ತೆ ಕೂಡ ನನ್ನ ನಂಬರ್ ಇದು ನಾನು ಹಾಕಿರ್ತೀನಿ, ಹೆಸರು ನಂಬರ್ ಹಾಕಿರ್ತೀನಿ. ಯಾರಿಗೆ ಗೊತ್ತಿಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕುಂದಗೋಳ್ ಸರ್. ಥ್ಯಾಂಕ್ ಯು ಮಾಸ್ಟರ್ಸ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಈಗಾಗಲೇ ನೀವು ಕಾಂಟ್ರಿಬ್ಯೂಟ್ ಮಾಡಿದ ಎಲ್ಲರಿಗೂ ಕೃತಜ್ಞತೆಗಳು. ಅಷ್ಟೇ ಅಲ್ಲ, ಈಗ ಬುದ್ಧ ಪೂರ್ಣಿಮೆ ಇದೆ. ಎಷ್ಟೋ ಜನ ಹೊಸಬರು ಬಂದು ಅಲ್ಲಿ ಧ್ಯಾನ ಮಾಡ್ತಾರೆ. ಅಂಥವ್ರಿಗೆ ನಾವು ವ್ಯವಸ್ಥೆ ಮಾಡೋದಕ್ಕೆ, ಅದು ಖರ್ಚು ಅಂದ್ರೆ ನೋಡಿ, ಮೈಕ್ ವ್ಯವಸ್ಥೆಯಿಂದ ಹಿಡಿದು, ಪೆಂಡಾಲ್ ವ್ಯವಸ್ಥೆಯಿಂದ ಹಿಡಿದು, ಕುರ್ಚಿ ಹಿಡ್ಕೊಂಡು
ಅಲ್ಲಿ ಅನ್ನದಾನದವರೆಗೂ ಅಲ್ಲಿ ಇನ್ನೂ ಹಲವಾರು ಖರ್ಚುಗಳು, ಲೆಕ್ಕವಿಲ್ಲದಷ್ಟು ಖರ್ಚುಗಳು. ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡಿದ್ರೆ ಮಾಸ್ಟರ್ಸ್, ಆ ಅದ್ಭುತವಾದ ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮದಲ್ಲಿ ಬಂದು ಆತ್ಮೋನ್ನತಿ ಹೊಂದೋದಕ್ಕೆ ಇಷ್ಟಪಟ್ಟಂತ ಆತ್ಮಗಳಿಗೆ ನೀವು ಸೇವೆ ಸಲ್ಲಿಸದಂತೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಅಷ್ಟೇ ನೀವು ತೆರೆದ ಮನಸ್ಸಿನಿಂದ ಈ ಬುದ್ಧ ಪೂರ್ಣಿಮೆಗೆ ಎಲ್ಲರೂ ಕೆಲವೇ ದಿನ ಇರೋದ್ರಿಂದ 1-2 ದಿನದಲ್ಲಿ ಆದಷ್ಟು ಬೇಗ ನಿಮಗೆ ನಿಮ್ಮ ಶಕ್ತಿ ಅನುಸಾರ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಮಾಸ್ಟರ್ಸ್, ವಿನಂತಿ. ಆಮೇಲೆ ಒಂದು ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಡೂ ದ ಬೆಸ್ಟ್. ಇದು 4 ಅಗ್ರಿಮೆಂಟ್ಸ್ ಅಲ್ಲಿ ಒಂದು ಅಗ್ರಿಮೆಂಟ್. ಆದ್ರೆ ಏನೇ ಮಾಡಿದ್ರು ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸ್ಬೇಕು. ಸೊ ಅದು ಕಾಂಟ್ರಿಬ್ಯೂಷನ್ ಇರಲಿ, ಅದು ಸರ್ವಿಸ್ ಇರಲಿ, ಆಲ್ವೇಸ್ ಡೂ ದ ಬೆಸ್ಟ್ ಮಾಸ್ಟರ್ಸ್. ಓಕೆ ಮೇಡಮ್, ಅವ್ರ ನಂಬರ್ ಇರುತ್ತೆ ನಿಮ್ಗೆ, ಗ್ರೂಪ್ ಅಲ್ಲಿ ಎಲ್ಲ ಡೀಟೇಲ್ ಇರುತ್ತೆ, ದಯವಿಟ್ಟು ಶೇರ್ ಮಾಡಿ. ಓಕೆ, थैंक यू सो मच मास्टर्स. यहाँ कर्नाटक में हुबली में बहुत बड़ा पिरामिड है 80x80. वहाँ पहली बार बुद्ध पूर्णिमा सेलिब्रेशन हो रहा है, इसीलिए पहले जो मैडम आई विशालाक्षी मैडम, उन्होंने इनवाइट किया हुबली में. और अभी जो है बुद्ध पूर्णिमा के लिए जो भी कंट्रीब्यूट करना चाहते हैं पिरामिड वैली के लिए और यहाँ हुबली पिरामिड मेडिटेशन ये बृहद पिरामिड के लिए, वहाँ लिंक दिया जाता है ग्रुप में. कृपया आप अपना कंट्रीब्यूशन दे सकते हैं. सभी मिलके वसुंधरा वॉरियर्स नाम से एक रकम कंट्रीब्यूट किया जाता है. और पत्री सर के वहाँ ध्यान के जो शक्ति स्थल है, ध्यान स्थल है, वहाँ जो बहुत बड़ा स्टैचू बन रहा है, स्टैचू ऑफ मेडिटेशन बन रहा है, उसके लिए ऑलमोस्ट 95,000 तक आया है. और हमारा लक्ष्य है 1,11,111 रुपए हमें कंट्रीब्यूट करने की इच्छा है. तो कृपया उसमें अभी भी जो भी भरना चाहते